ನಮಸ್ಕಾರ ಸ್ನೇಹಿತರೆ, ಈ ಹಿಂದೆ ನಾವು n = ಆಡ್ ನಂಬರ್ ಅಂದರೆ ಬೆಸ ಸಂಖ್ಯೆ ಆಗಿರುವಂತಹ ತ್ರಿಭುಜದಲ್ಲಿ ಒಟ್ಟು ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿದಿದ್ವಿ. ಇವಾಗ n = ಇವನ್ ನಂಬರ್ ಇದ್ದರೆ ಯಾವ ರೀತಿ ಮಾಡಬೇಕಂತೇಳಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಕಾಣಿಸುತ್ತಲ್ಲ ಈ ಚಿತ್ರದಲ್ಲಿ n ಇದೆ 4. n = 4 ಅಂದರೆ ಇವನ್ ನಂಬರ್ ಅಥವಾ ಸಮ ಸಂಖ್ಯೆ ಅಂಥೇಳಿ ಕರಿತೀವಿ. ಈಗ ಇವನ್ ನಂಬರ್ ಇದ್ದರೆ ಯಾವ ಫಾರ್ಮುಲಾ ಹಾಕಬೇಕು? ಆಡ್ ನಂಬರ್ ಇದ್ದರೆ ನಾವು ಯಾವ್ದು ಹಾಕಿದ್ವಿ? ನಾವು ಈ ಫಾರ್ಮುಲಾ ಹಾಕಿದ್ವಿ, ಹೌದಾ? ಇವಾಗ n = ಇವನ್ ನಂಬರ್ ಇದ್ದರೆ ಇವನ್ ನಂಬರ್ ಹಿಡಿಯೋಕೆ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ ಕಂಡುಹಿಡಿಯೋಕೆ ಏನು ಮಾಡಬೇಕು? 1/8 × n × n + 2 2n + 1. ಇವಾಗ ನೋಡಿ, ಈ ತ್ರಿಭುಜದಲ್ಲಿ ಏನಿದೆಪ್ಪ ಅಂತಂದರೆ n = 4 ಇದೆ ಅಲ್ವಾ? ಅವಾಗೇನಾಗುತ್ತೆ, n = 4 ಆದರೆ ಇಲ್ಲಿ ಪುಟ್ ಮಾಡಬೇಕು. n = 4 ಆದಾಗ ಏನಾಗುತ್ತೆ, ಟೋಟಲ್ ಏನಾಗುತ್ತೆ 1/8 4 n ಇದರಲ್ಲಿ 4 ಹಾಕ್ತೀನಿ. 4 + 2 ಅಂದರೆ 6, 4 × 2 ಅಂದರೆ 8, 8 + 1 ಅಂದರೆ 9 ಅಲ್ವಾ? ಇವಾಗ ಸಿಂಪ್ಲಿಫಿಕೇಶನ್ ಮಾಡ್ಕೋತೀನಿ. 4 1s 4 2s 2 1s 2 3s. ಸೊ 9 × 3 ಅಂದರೆ ಎಷ್ಟಾಗುತ್ತೆ? 27. ಅವಾಗೇನಾಗುತ್ತೆ, ಟೋಟಲ್ ಎಷ್ಟಾಗುತ್ತೆ? 27 ಆಗುತ್ತೆ. ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ 27. ಈ ರೀತಿಯಾಗಿ ನಾವು n = ಇವನ್ ನಂಬರ್ ಇದ್ದಾಗ ಈ ಫಾರ್ಮುಲಾ ಹಾಕಿ ಇವಾಗ n = 6 ಆದಾಗ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ನ ಕಂಡುಹಿಡಿಯೋಣ. ಇದಕ್ಕೂ ಸೇಮ್ ಫಾರ್ಮುಲಾ ಆಗಿರುತ್ತೆ. ಏನು ಈ ಹಿಂದೆ n = 4 ಮಾಡಿದ್ವಲ್ಲ, ಅದೇ ಸೇಮ್ ಫಾರ್ಮುಲಾ. ದಟ್ ಈಸ್ 1/8 × n × n + 2 2n + 1. ಸೇಮ್ ಫಾರ್ಮುಲಾ ಫಾರ್ ಆಲ್ ಇವನ್ ನಂಬರ್. ದೆನ್ ಪುಟ್ ಮಾಡಬೇಕು. ಏನು ಫಿಗರಲ್ಲಿ ಕಾಣಿಸುತ್ತಲ್ಲ ಅದೇ n = ಏನಾಗುತ್ತೆ 6. ದೆನ್ ಪುಟ್ ಮಾಡಬೇಕು. n ಇದಲ್ಲೆಲ್ಲ 6 ಅಂತ ಪುಟ್ ಮಾಡಿದರೆ ಇದು 1/8 ಸೇಮ್ ಆ್ಯಸ್ ಇಟ್ ಈಸ್. n ಅಂದರೆ 6, 6 + 2 ಅಂದರೆ 8, 6 × 2 ಅಂದರೆ 12, 12 + 1 ಅಂದರೆ 13. ನಾನು ಇಲ್ಲೇ ಡೈರೆಕ್ಟ್ ಸಿಂಪ್ಲಿಫಿಕೇಶನ್ ಮಾಡ್ತೀನಿ. 8 8 8 ಕ್ಯಾನ್ಸಲ್ ಆಗುತ್ತೆ. 13 × 6 ಅಂದರೆ 78 ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ ಎಷ್ಟಿರುತ್ತೆ ಫಿಗರಲ್ಲಿ? 78 ಇರುತ್ತೆ. ಸೊ ಇದೇ ರೀತಿ ನೀವು n = 8ಗೆ ಟ್ರೈ ಮಾಡಿ ತಿಳಿಸಿ. ಆನ್ಸರ್ ಗೊತ್ತಾದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.